ಈ ಭೂ ಸ್ವಾಧೀನದ ವಿಚಾರವಾಗಿ ರೈತರ ಹೋರಾಟ ಈಗ ತಾರ್ಕಿಕ ಅಂತ್ಯಕ್ಕೆ ಬರುವ ಒಂದು ಹಂತದಲ್ಲಿದೆ. ಏನಕ್ಕೆ ಅಂದರೆ ನಾಳೆ ಏನು 14ನೇ ತಾರೀಕು ಜುಲೈ 3ನೇ ತಾರೀಕು ಏನು CM ಸಿದ್ದರಾಮಯ್ಯನವರು ಈ ವಿಚಾರವಾಗಿ ಮೀಟಿಂಗ್ ನಡೆಸಿದ್ರು. ಈ ಮೀಟಿಂಗ್ನಲ್ಲಿ ಇನ್ನು 10 ದಿನಗಳ ಕಾಲಾವಕಾಶ ಕೇಳಿದ್ರು. ಈ ಬಗ್ಗೆ ಒಂದು ಅಪ್ಡೇಟ್ ಬರ್ತಿದೆ, ನೋಡ್ಕೊಂಡು ಬರೋಣ. ದೇವನಹಳ್ಳಿ ರೈತರಿಂದ ಭೂ ಸ್ವಾಧೀನ ಹೋರಾಟ. ದೇವನಹಳ್ಳಿಯ ಚನ್ನಪಟ್ಟಣದ ರೈತರು ಭೂ ಸ್ವಾಧೀನದ ಹೋರಾಟ ನಡೆಸ್ತಿದ್ರು. ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ರೈತರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಈ ಒಂದು ವಿಚಾರವಾಗಿ ಜುಲೈ 3ನೇ ತಾರೀಕು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಾಗುತ್ತೆ. ಅದಕ್ಕೆ ಪ್ರಕಾಶ್ ರಾಜ್ ಆಗಿರ್ಬೋದು, ಅಂದ್ರೆ ರೈತರಿಗೆ ಬೆಂಬಲ ನೀಡಿದಂತಹ ಪ್ರಕಾಶ್ ರಾಜ್ ಆಗಿರ್ಬೋದು, ಕೆಲವರು ರೈತ ಮುಖಂಡರೆಲ್ಲ ಸೇರಿರ್ತಾರೆ ಮೀಟಿಂಗ್ ನಲ್ಲಿ. ಇನ್ನು ಈ ಬಗ್ಗೆ CM ಸಿದ್ದರಾಮಯ್ಯನವರು ಜುಲೈ 3ನೇ ತಾರೀಕು ನಡೆದ ಮೀಟಿಂಗ್ ನಲ್ಲಿ CM ಸಿದ್ದರಾಮಯ್ಯನವರು 10 ದಿನಗಳ ಕಾಲಾವಕಾಶ ಕೇಳಿದ್ರು. ರೈತರಿಗೆ ಏನು ಇದ್ರ ಒಂದು ನಿಲುವು ತಗೊಂತೀವಿ ಅಂತ 10 ದಿನಗಳ ಕಾಲಾವಕಾಶ ಕೇಳಿದ್ರು. ಈ ಒಂದು 10 ದಿನ ನಾಳೆಗೆ ಪೂರ್ಣಗೊಳ್ಳಿದೆ. ಅಂದ್ರೆ ನಾಳೆ ಜುಲೈ 14ನೇ ತಾರೀಕು CM ಸಿದ್ದರಾಮಯ್ಯನವರು ಮೀಟಿಂಗ್ ನಡೆಸ್ತೀನಿ ಅಂತ ಮುಂಚೆನೆ ಹೇಳಿದ್ರು. ಜುಲೈ 14ನೇ ತಾರೀಕು ಈ ಬಗ್ಗೆ ನಿಲುವನ್ನ ಪ್ರಕಟಿಸ್ತೀನಿ ಅಂತ CM ಸಿದ್ದರಾಮಯ್ಯನವರು ಏನ್ ರೈತರಿಗೆ ಒಂದು ಭರವಸೆಯನ್ನ ನೀಡಿದ್ರು, ಅದು ಇನ್ನೇನು ಅಂತ್ಯ ಅಂದ್ರೆ ಈ ಒಂದು ಹೋರಾಟ ಅಂತ್ಯಕ್ಕೆ ಬರುವಂತ ಒಂದು ಸಾಧ್ಯತೆಗಳು ನಾಳೆ ಇದೆ. ಇನ್ನು ರೈತರ ಪರವಾಗಿ ನಿಲ್ತಾರ CM ಸಿದ್ದರಾಮಯ್ಯನವರು ಅಥವಾ ಇನ್ನೂ ಇಲ್ಲ ಈ ಭೂ ಸ್ವಾಧೀನ ಮಾಡ್ಕೊಳ್ಳೇಬೇಕು ಅಂತ ರೈತರ ವಿರುದ್ಧವಾಗಿ ಏನಾದ್ರೂ ಒಂದು ಏನೊಂದು ಪ್ರಕಟಣೆ ಏನಾದ್ರೂ ಹೊರಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಸರ್. ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ನೋಡಿ, ಇನ್ನು ಕೊನೆಯ ಲಾಸ್ಟ್ ಭೇಟಿಯಲ್ಲಿ ಸಿದ್ದರಾಮಯ್ಯನವರನ್ನ ಏನು ರೈತ ನಿಯೋಗ ಭೇಟಿ ಮಾಡಿ ರೈತರ ಭೂಮಿಯನ್ನು ನೀವು ಪಡಿಬಾರ್ದು, ಅವರಿಗೆ ವಾಪಸ್ ಕೊಡಬೇಕು. ಇದು ಒಂದು ದೊಡ್ಡ ಹೋರಾಟ 3 ವರ್ಷದಿಂದ ಮಾಡ್ತಾ ಇದ್ದಾರೆ. 1773 ಎಕರೆಯನ್ನು ರೈತರು ಭೂಮಿಯನ್ನು ಬಿಟ್ಕೊಡೋದಕ್ಕೆ ಒಪ್ತಾ ಇಲ್ಲ. ಫಲವತ್ತಾದ ಭೂಮಿ ಇದು. ಸೊ ನೀವೇನೋ ಕೈಗಾರೀಕರಣ ಮಾಡ್ತೀರಾ, ಸರ್ಕಾರ ಒಂದು ನೀವು KIDB ಏನೋ ವಶಪಡಿಸ್ಕೊಳ್ಳುತ್ತೆ. ಅದು ನಮ್ಮ ಭೂಮಿ ನಾವು ಕೊಡೋದಿಲ್ಲ. ನಮ್ಮ ಹಕ್ಕನ್ನು, ರೈತರ ಹಕ್ಕನ್ನು, ರೈತರ ಮನದಾಳದ ಇಂಗಿತವನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ 3 ವರ್ಷಗಳ ಕಾಲ ರೈತ ಸಮುದಾಯ ಒಂದು ದೊಡ್ಡ ಹೋರಾಟವನ್ನು ಮಾಡಿತ್ತು. ಸೊ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಇದೇ ಸಿದ್ದರಾಮಯ್ಯನವರು ಆ ಹೋರಾಟದಲ್ಲಿ ಭಾಗಿಯಾಗಿ ಅಂದಿನ ಸರ್ಕಾರವನ್ನು ಟೀಕೆ ಮಾಡಿದರು. ರೈತರ ಭೂಮಿಯನ್ನು ವಾಪಸ್ಸು ಕಿತ್ಕೋಬಾರ್ದು ಅಂತ. ಈಗ ಅದೇ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅದು ಅವ್ರಿಗೆ ಇನ್ನೂ ಹೆಚ್ಚಿನ ಆ ವಿಚಾರದ ಬಗ್ಗೆ ಅರಿವು ಇದ್ದೇ ಇರುತ್ತೆ. ಹೌದು. ಹಾಗಾಗಿ ಆ ರೈತ ಹೋರಾಟವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ನೀವು ಕೇಳೋದು ಬೇಕಾಗಿಲ್ಲ, ನಾನು ಆ ಹಿಂದನೇ ಈ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ನಿಮ್ಮ ನೋವು, ನಿಮ್ಮ ಆಗ್ರಹ ನಮಗೆ ಗೊತ್ತಾಗಿದೆ. ನಾವು ಇದನ್ನು ಕೈ ಬಿಡ್ತೇವೆ, ನಾವು ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಪಡೆಯಲ್ಲ ಅಂತೇಳಿ ಅವ್ರಿಗೆ ಭರವಸೆ ಕೊಡಬೇಕಾಗಿತ್ತು. ಆದರೂ ಕೂಡ ರೈತರನ್ನು, ಏನು ವಯೋವೃದ್ಧರನ್ನೆಲ್ಲ ಈ ಹೋರಾಟದಲ್ಲಿ ಅವತ್ತು ದೇವನಹಳ್ಳಿ ಚಲೋದಲ್ಲಿ ಹತ್ತಿ ಅವ್ರ ಮೇಲೆ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ, ಪೊಲೀಸ್ ದರ್ಪ ಮಾಡುವಂಥದ್ದು, ಆ ಪೊಲೀಸರೆಲ್ಲ ಅವರಿಗೇನು ಹೋರಾಟಗಾರರಿಗೆಲ್ಲ ಕಾನೂನಿನ ಮಾಹಿತಿ ಕೊಡುವಂಥ ಕೆಲಸಗಳು ಅವೆಲ್ಲ ಆಯಿತು. ಕೊನೆಗೆ ರೈತ ನಿಯೋಗ ಬಂದು ಪ್ರಕಾಶ್ ರೈ ಸೇರಿದಂತೆ ಏನು ಒಂದಷ್ಟು ರೈತರು, ದೇವನಹಳ್ಳಿಯ ರೈತರು ಬೆಳೆದಂಥ ತರಕಾರಿ, ಹಣ್ಣು ಹಂಪಲು ಎಲ್ಲ ಕೊಟ್ಟು, ನೋಡಿ ನಾವು ನಿಮಗೆ ಹಣ್ಣು ಹಂಪಲು ಕೊಡ್ತಾಯಿದ್ದೀವಿ, ತರಕಾರಿ ಕೊಡ್ತಾಯಿದ್ದೀವಿ, ನಾವು ಬೆಳೆದಿದ್ದ, ನೀವು ನಮಗೆ ನಮ್ಮ ಭೂಮಿಯನ್ನು ಕಿತ್ಕೊಳ್ಳದೆ ಇದ್ದರೆ ಸಾಕು ಅನ್ನೋ ಥರದ ಒಂದು ನಿವೇದನೆಯನ್ನು ಮಾಡಿಕೊಂಡ್ರು. ಕೊನೆಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರ ನಿವೇದನೆಯನ್ನು ಒಪ್ಪಿಕೊಂಡು ಅವರ ಪರವಾಗಿ ನಾವು ನಿಲುವನ್ನು ತೆಗೆದುಕೊಳ್ತೇವೆ ಅನ್ನುವ ಅರ್ಥದಲ್ಲಿ ಅವತ್ತು ಏನು ಫೈನಲ್ ನೋಟಿಫಿಕೇಶನ್ ವಿಚಾರದಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿವೆ, ಒಂದು 10 ದಿನ ಟೈಮ್ ಕೊಡಿ ಅಂತೇಳಿ ಕೇಳಿ ಅವ್ರಿಗೊಂದು ರೀತಿ ಸರ್ಕಾರ ನಮ್ಮ ಪರವಾಗಿ ನಿಲುವು ತೆಗೆದುಕೊಳ್ಳುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಕಳಿಸಿದ್ರು. ಆನಂತರ ಆದಂಥ ಡೆವಲಪ್ಮೆಂಟ್ಗಳು ಬಹಳ ಹೈಡ್ರಾಮಗಳೆಲ್ಲ ಆಗೋಗ್ಬಿಟ್ರು. ಇದಕ್ಕಿದಾಗೆ ಒಂದಷ್ಟು ರೈತರ ಗುಂಪು ಪ್ರೆಸ್ ಮೀಟ್ ಮಾಡೋಕ್ಕೆ ಶುರು ಮಾಡ್ತು. ಆ ಪ್ರೆಸ್ ಮೀಟಲ್ಲಿ ಯಾರಪ್ಪ ಸಡನ್ನಾಗಿ ರೈತರು ಕ್ರಿಯೇಟ್ ಆಗಿಬಿಟ್ರಲ್ಲ ಅಂತ ನೋಡಿದಾಗ ಅವರೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅನ್ನೋ ಥರದಲ್ಲಿ, ಈ ರಾಜಕಾರಣಿಗಳ ಜೊತೆ ಗುರ್ಸ್ಕೊಂಡವ್ರು ಅನ್ನೋ ಅರ್ಥದಲ್ಲಿ, ಜೊತೆಗೆ ಇವ್ರು ಬೇರೆ ಬೇರೆ ಏನು ರೈತ ಸಮೂಹದ ಜೊತೆ ರೈತ ಹೋರಾಟದಲ್ಲಿ ಇವರೆಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾವು ಕೊಡೋಕೆ ರೆಡಿದೀವಿ ಕಣ್ರಿ, ನಾವು ನಮ್ಗೆ ಒಳ್ಳೆ ರೇಟ್ ಕೊಟ್ಬಿಟ್ರೆ, ಒಂದು 3 ಕೋಟಿ 4 ಕೋಟಿ ಕೊಟ್ಬಿಟ್ರೆ ನಮ್ಮ ಭೂಮಿ ನಾವು ಕೊಟ್ಬಿಡ್ತೀವಿ, ಏನೋ ಒಂದಷ್ಟು ಕಂಡೀಷನ್ ಹಾಕಿ ಕೊಟ್ಬಿಟ್ಟು, ಈಗ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನ ಭೇಟಿ ಮಾಡಿಬಿಟ್ಟು ಒಂದು 25 ಜನ ನಾವು ಒಂದು 400 ಎಕರೆ 500 ಎಕರೆ ಕೊಡ್ತೀವಿ ನಾವು ಅಂತ ಬಂದರು. 10 ದಿನ ಟೈಮ್ ತೆಗೆದುಕೊಂಡದ್ದು ಯಾಕೆ ಅಂತ ಹೇಳಿ ನಮಗೆ ಈಗ ಅನ್ನಿಸ್ತದೆ. ಏನಾದರೂ ಈ ಥರದ್ದೇನಾದರೂ
ಸಂಚು ಮಾಡೋಕೆ, ಪ್ಲ್ಯಾನ್ ಮಾಡೋಕೆ 10 ದಿನ ಟೈಮ್ ಕೊಡಿ ಅಂತ ಅಂದದ್ದು ಅಂತೇಳಿ ಸಹಜವಾಗಿ ಅನುಮಾನ ಬರ್ತಾ ಇದೆ. ಈಗ ಹೋರಾಟಗಾರರು, ರೈತರು, ರೈತ ಸಮೂಹ ಸರ್ಕಾರದ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನಾಳೆ ನಡೆಯುವಂಥ ಈ ಮಹತ್ವದ ಸಭೆಯಲ್ಲಿ ಈ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ನಮ್ಮ ಪರವಾಗಿ ನಿಲುವನ್ನು ಪ್ರಕಟ ಮಾಡುತ್ತೆ, ನಮ್ಮ ಭೂಮಿಯನ್ನು ತೆಗೆದುಕೊಳ್ಳಲ್ಲ ಅಂತೇಳಿ ರೈತರು ನಿರ್ಧಾರ ಮಾಡಿದ್ದಾರೆ. ಈಗ ನಾಳೆ ನಡೆಯುವ ಸಭೆಯಲ್ಲಿ ಏನಾದರೂ ನಾವು ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡೇ ತೀರ್ತೇವೆ ಅಂತೇಳಿ ಏನಾದರೂ ಮಾತಾಡಿದ್ರೆ ಅಥವಾ ನಿಲುವನ್ನು ಪ್ರಕಟಿಸಿದರೆ ರೈತರು ರೊಚ್ಚಿಗೇಳ್ತಾರೆ. ಖಂಡಿತವಾಗ್ಲೂ ಕೊಟ್ಟ ಮಾತನ್ನು ಏನು ಸರ್ಕಾರ, ಮುಖ್ಯಮಂತ್ರಿಗಳು ಉಳಿಸ್ಕೊಳ್ಳಿಲ್ಲ. ರೈತರಿಗೆ ನಿಯೋಗ ಬಂದಾಗ ಒಂದು ಮಾತು ಹೇಳಿದ್ರು, ಈಗ ಒಂದು ಮಾತು ಹೇಳ್ತಾರೆ ಅಂತೇಳಿ ರೈತರು ತಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋ ಸಾಧ್ಯತೆ ಇವೆ. ಆಮೇಲೆ ಇನ್ನೊಂದೇನು ಅರ್ಥ ಮಾಡ್ಕೊಳ್ಬೇಕು, ಯಾರೋ 25 ಜನ ಬಂದ್ಬಿಟ್ಟು ನಮ್ಮ ಭೂಮಿಯನ್ನು ಕೊಟ್ಬಿಡ್ತೀವಿ ಅಂತೇಳಿ ನೀವು ಹೇಳಿದಾಗ ನೀವು 25 ಜನರ ಬೇಡಿಕೆಗಳಿಗೆ ಅವರ ಮನದ ಇಂಗಿತಕ್ಕೆ ಒಪ್ಪಿಗೆ ಕೊಡ್ತಿರೋ 25,000 30,000 ಜನ 3 ವರ್ಷ ಹೋರಾಟ ಮಾಡಿದ್ರಲ್ಲ ಹಗಲು ರಾತ್ರಿ ಅನ್ನೋದೇ ಅವರ ಮಾತಿಗೆ ಬೆಲೆ ಕೊಡ್ತಿರೋ ಅನ್ನೋದನ್ನ ನೀವು ಪ್ರಕಟ ಮಾಡಬೇಕು. ನೀವೇನಾದ್ರೂ 25 ಜನರ ಮಾತಿಗೆ ಬೇಡಿಕೆ ಕೊಟ್ಟಿದ್ದೀರಿ ಅಂತಂದ್ರೆ ನೀವು ರೈತರ ಪರವಾಗಿಲ್ಲ, ನೀವು ರೈತ ವಿರೋಧಿಗಳು. ನಿಮಗೆ ರೈತರ ಫಲವತ್ತಾದ ಭೂಮಿ ಯಾಕೆ ಬೇಕು ಅಂದ್ರೆ ನಿಮಗೆ ಕಾರ್ಪೊರೇಟೀಕರಣ ಮಾಡಕ್ ಬೇಕು, ಇನ್ನೇನೇನೋ ನಿಮ್ಮದೇ ಆದ ಅಜೆಂಡಾಗಳಿಗೆ ಬೇಕು. ರೈತರು ಭೂಮಿ ಕೊಟ್ಟು ಅವ್ರು ಭಿಕ್ಷುಕರಾಗಬೇಕು, ಅವ್ರು ಬೀದಿಗೆ ಬೀಳಬೇಕು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ನೋಡೋಣ ನಾಳೆ ಏನು ಪ್ರಕಾಶ್ ರೈ ಅವರು ಒಂದು ರೀತಿ ಸ್ಟೇಟ್ಮೆಂಟ್, ನಾಳೆಯ ನಿರ್ಧಾರ ಕೊನೆಯ ನೋಟಿಫಿಕೇಶನನ್ನು ರದ್ದುಗೊಳಿಸೋದಾಗಿರಬೇಕೇ ಹೊರತು ಇನ್ಯಾವುದು ಕೂಡ ಆಗಿರಬಾರ್ದು ಅನ್ನುವಂಥದ್ದು ಈಗ ಹೇಳಿದ್ದಾರೆ. ಅದು ಸ್ವಲ್ಪ ತೊಡಕುಗಳ ಮಧ್ಯೆ MB ಪಾಟೀಲ್ ಅವರು ಕೂಡ ಒಂದು ವಿವಾದಕ್ಕೆ ಅಂದರೆ ಒಂದು ಮಾತನಾಡಿ, ಅಂದರೆ ಏನು ಪ್ರಕಾಶ್ ರಾಜ್ ಅವ್ರ ವಿರುದ್ಧ ಒಂದು ಮಾತನಾಡಿ ವಿವಾದಕ್ಕೀಡಾಗಿದ್ರು ಸರ್. ಏನಂದರೆ ಪ್ರಕಾಶ್ ರಾಜ್ ಅವರು ಇಲ್ಲ್ಯಾಕೆ ಹೋರಾಟ ಮಾಡ್ತಾರೆ, ಹೋಗ್ಲಿ ಬೇರೆ ಕಡೆ, ಬಹುಭಾಷಾ ನಟರಲ್ವಾ, ಬೇರೆ ಕಡೆನೂ ಹೋಗಿ ಹೋರಾಟ ಮಾಡಲಿ, ಅಸ್ಸಾಂ ಮಾಡಲಿ, ಅಲ್ಲಿ ಹೋರಾಟ ಮಾಡಲಿ, ಇಲ್ಲಿ ಹೋರಾಟ ಮಾಡಲಿ. ಈಗ ಮಧ್ಯಮ ಕೈಗಾರಿಕಾ ಸಚಿವರು MB ಪಾಟೀಲ್ರು ನನಗನ್ಸುತ್ತೆ ಈ ರೈತ ಸಭೆಯಲ್ಲಿ, ನಾಳೆ ನಡೆಯುವ ರೈತ ಸಭೆಯಲ್ಲಿ ಇವ್ರು ಭಾಗಿಯಾಗಬೇಕು. ಹೌದು, ಕೊನೆ ನಡೆದ ಸಭೆಯಲ್ಲಿ ಅಟೆಂಡ್ ಆಗಿರ್ಲಿಲ್ಲ. ನಾಳೆ ನಡೆಯೋ ಸಭೆಯಲ್ಲಿ ಇವ್ರು ಅಟೆಂಡ್ ಆಗಿ ಮೊದಲು ನೀವು ರೈತರಿಗೆ ಕ್ಷಮೆ ಕೇಳಿ, ಹೋರಾಟಗಾರರ ಕ್ಷಮೆ ಕೇಳಿ. ಹೌದು, ಅದೇ ಹೇಳ್ತೀನಿ ನಾನು. ಅವ್ರು ನೋಡ್ರಿ, ಅವ್ರು ಯಾವುದೇ ದೇಶದವರಾಗಿರ್ಲಿ, ಯಾವುದೇ ರಾಜ್ಯದವ್ರ, ಪ್ರಕಾಶ್ ರೈ ಮೂಲತಃ ಕರ್ನಾಟಕದವರು, ಈ ನೆಲದವರು. ಇಲ್ಲಿ ಅವರು ಏನು ಸಿನಿಮಾ ನಟರಾಗಿ ರೂಪುಗೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡು ಮಿಂಚಲಿ. ಈಗ ನೋಡಿ, ನಮ್ಮ ಸರೋಜಾದೇವಿ ಅವರು ಇವತ್ತು ತೀರ್ಕೊಂಡ್ರು. ಅವರು ಇಲ್ಲಿ ಅವರೇ, ಕರ್ನಾಟಕದವರು, ನಮ್ಮ ನೆಲದವರು, ಬೆಂಗಳೂರಿನ ಏನು ಭಾಗದವರು, ಏನು ಚನ್ನಪಟ್ಟಣದವರು ಅಲ್ವಾ. ಅವರು ಬಹುಭಾಷಾ ನಟಿಯಾಗಿ ಮಿಂಚಲಿಲ್ವಾ? ನಮ್ಮ ಕನ್ನಡದ ಕೀರ್ತಿ ಪತಾಕಿನೆಲ್ಲ ಕಡೆ ಹಾರಿಸ್ಲಿಲ್ವಾ? ಹಂಗೆ ಪ್ರಕಾಶ್ ರೈ ಅವರು ಕರ್ನಾಟಕದವರು, ಅವರು ತೆಲುಗಲ್ಲೂ ಆಕ್ಟಿಂಗ್ ಮಾಡ್ತಾರೆ, ತಮಿಳಲ್ಲೂ ಆಕ್ಟಿಂಗ್ ಮಾಡ್ತಾರೆ, ಅದು ಅವ್ರ ಖುಷಿ. ಆದ್ರೆ ಪ್ರಕಾಶ್ ರಾಜ್ ಅವರು ಇದೊಂದೇ ಹೋರಾಟದಲ್ಲ ಸರ್, ತುಂಬಾ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈಗ ಒಂದು ಇವರು ಅಪ್ರಿಷಿಯೇಟ್ ಏನಕ್ಕೆ ಮಾಡಬೇಕು ಅಂದರೆ, ಈಗ ನಾವು ನೋಡ್ತಾ ಇದೀವಲ್ಲ ಎಷ್ಟು ಸಿನಿಮಾ ನಟರು ಕರ್ನಾಟಕದ ಬಗ್ಗೆ ಅನ್ಯಾಯ ಆದಾಗ, ಭಾಷೆ ಬಗ್ಗೆ, ಈ ನೆಲದ ಗಡಿ ಜಲ ರೈತರ ಬಗ್ಗೆ ಅನ್ಯಾಯ ಆದಾಗ ಯಾರು ಬರ್ತಾರಪ್ಪ ಸೋಕಾಲ್ಡ್ ಸ್ಟಾರ್ಸ್ಗಳು, ಎಲ್ಲ ಯಾರೋ ಒಬ್ರು ಸಂವೇದನೆ ಇರೋವಂಥವ್ರು, ನನ್ನ ದೇಶಕ್ಕೆ, ನಮ್ಮ ರೈತರಿಗೆ, ನಮ್ಮ ಭಾಷೆಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಬಂದು ಬೀದಿಗೆ ನಿಲ್ತಾರೆ. ಆದರೆ ಎಲ್ಲರೂ ಆರಾಮಾಗಿ ಒಳ್ಳೊಳ್ಳೆ ದುಡ್ಡು ಇಸ್ಕೊಳ್ತಾರೆ, ಕೋಟಿ ಏನು ಸಂಭಾವನೆ ಪಡಿತಾರೆ, ಜನ ಸಿನಿಮಾ ನೋಡಬೇಕು. ಆದರೆ ಕರ್ನಾಟಕಕ್ಕೆ ಬೆಂಕಿ ಬಿದ್ದಾಗ, ಕನ್ನಡದ ರೈತರಿಗೆ ತೊಂದರೆ ಆದಾಗ ಆರಾಮಾಗಿ ಎಲ್ಲೋ ಕೂತ್ಕೊಂಡಿರ್ತಾರೆ. ಇಂಥವ್ರ ನಡುವೆ ಪಾಪ ಇವರು ಬ್ಯುಸಿ ಶೆಡ್ಯೂಲ್ ನಡುವೆ ಬಹಳ ಬೇಡಿಕೆ ಇರುವಂತ ನಟ, ಏನು ರೈತರಿಗೋಸ್ಕರ ಇವ್ರು ಬರ್ತಾರೆ ಅಂದರೆ ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಏನ್ರಿ ನಿಮ್ಗೆ ಎಷ್ಟು ಕಾಳಜಿ ಅಂತ ಅಪ್ರಿಷಿಯೇಟ್ ಮಾಡೋದ್ಬಿಟ್ಟು ನೀವು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ, ನೀವು ಆಂಧ್ರಕ್ಕೆ ಹೋಗಿ ಅಲ್ಲಿ ಹೋರಾಟ ಮಾಡಿ. ಅಲ್ಲಪ್ಪ, ನಾವು ಹೇಳೋದು ಇವ್ರಿಗೆ, ನೀವು ಸಚಿವರಾಗಿದ್ದೀರಿ, ನಿಮಗೆ ಅವ್ರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ, ಕಾಳಜಿ ರೈತರ ಪರವಾಗಿ ಇರಬೇಕು. ನೀವು ಇಲ್ಲಿ ರೈತರನ್ನ ಡಿವೈಡ್ ಮಾಡಿಬಿಟ್ಟು, ಸಡನ್ ರೈತರನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಭೂಮಿ ಕೊಡ್ತೀವಿ ಅಂತೇಳಿ ಮಾಡ್ತೀರಿ ಅಂದರೆ ನಿಮ್ಮ ಮಸಲತ್ತುಗಳು ನಮ್ಗೆ ಅರ್ಥ ಆಗ್ತಾ ಇದ್ದಾವೆ. ಅದಕ್ಕೆ ನೀವು ಹಠನ್ನೇ ನೀವು ಸಾಧಿಸುತ್ತೀರಿ ಅಂತ ಅನ್ನೋದಾದ್ರೆ, ಅದೇ ಹೇಳ್ತಾರೆ, ರೈತರು ಹೋರಾಟಗಳು, ರೈತರು ರೊಚ್ಚಿಗೆದ್ರೆ ಏನ್ ಮಾಡ್ತಾರೆ ಅಂತ ಗೊತ್ತಲ್ಲ. ರೈತರು ಭೂಮಿ ಕೊಡಲ್ಲ, ಅವ್ರ ಭೂಮಿ ಅದು. ನೀವು ಕಾಯ್ದೆಗಳ ಮೂಲಕ ಅವ್ರ ಭೂಮಿಯನ್ನು ಕಿತ್ಕೊಳ್ತೀರಿ ಅಂತ ಅನ್ನೋದಾದ್ರೆ ಅವರು ಕಾಯ್ದೆಗಳನ್ನು ಕೇರ್ ಮಾಡಲ್ಲ. ನಿಮ್ಮ ಕಾಯ್ದೆಗಳು, ನಿಮ್ಮ ಕಾನೂನುಗಳು, ನಿಮ್ಮ ರೂಲ್ಸ್ಗಳು
ಜನರ ರೈತರ ಆಶಯಗಳಿಗೆ ಪೂರಕವಾಗಿರಬೇಕು. ಹೌದು. ನಿಮ್ಮ ಕಾಯ್ದೆಗಳು, ನಿಮ್ಮ ರೂಲ್ಸ್ಗಳು, ನಿಮ್ಮ ಎಲ್ಲ ಏನು ಏನಿದೆಯಲ್ಲ ಸರ್ಕಾರದ ಕಟ್ಟುಪಾಡುಗಳು ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ, ಅವರನ್ನು ದಮನ ಮಾಡೋಕೆ ಅನ್ನೋದಾದ್ರೆ ಅದನ್ನೇ ಅವರು ಏನು ಬ್ರೇಕ್ ಮಾಡ್ತಾರೆ. ನಿಮ್ಮ ಕಾಯ್ದೆಗಳನ್ನ ಬ್ರೇಕ್ ಮಾಡ್ತಾರೆ. ಏನು ಮಾಡ್ತೀರಿ? ಯಾಕಂದರೆ ಅವ್ರ ಪರವಾಗಿ ನಿಮ್ಮ ಕಾಯ್ದೆಗಳು ಇಲ್ಲ ಅಂತ ಅನ್ನೋದ್ಮೇಲೆ, ಅವ್ರ ಪರವಾಗಿ ನೀವು ಕೆಲಸ ಮಾಡಲಿಲ್ಲ, ಅವ್ರ ಪರವಾಗಿ ಸರ್ಕಾರ ಇಲ್ಲ ಅಂತ ಅಂದಮೇಲೆ ಅವ್ರು ಕೇರೆ ಮಾಡಲ್ಲ. ಏನು ಮಾಡ್ತೀರಿ? ಹಾಗಾಗಿ ಈ ಹೋರಾಟವನ್ನು ತೀವ್ರಗೊಳಿಸೋ ಹಂತಕ್ಕೆ ನೀವು ಕೊಂಡೊಯ್ಬೇಡಿ. ಈ ರಾಜ್ಯದಲ್ಲಿ ರೈತ ಹೋರಾಟಗಳು ಯಾವ್ಯಾವ ಹಂತಕ್ಕೆಲ್ಲ ಹೋಗಿದ್ದಾವೆ ನಾವು ನೋಡಿದಿರಿ. ಯಾವುದು ಪ್ರಜಾಸತ್ತೆಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಹೋರಾಟಗಳು ಆಗಬಾರ್ದು. ಆ್ಯಕ್ಚುಲಿ ಹೋರಾಟಗಳು ಆಗದೇ ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಸಂವೇದನೆ ನಮ್ಮ ಸರ್ಕಾರಗಳಿಗಿಲ್ಲ. ಇವು ಒಂದು ರೀತಿ ದಪ್ಪ ಚರ್ಮ, ಈಟಿ ಹಾಕೊಂಡು ತಿವಿತಾ ಇರಬೇಕು. ಆಗ ಎಲ್ಲೋ ಏನೋ ಆಗ್ತಾ ಇದೆಯಲ್ಲ ಅಂತೇಳಿ ಅಂದ್ಕೊಳ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟಗಳು ಅನಿವಾರ್ಯ. ಆ ಹೋರಾಟಗಳನ್ನು ಮನ್ನಿಸಿ, ಅವರ ಬೇಡಿಕೆಗಳಿಗೆ ಸ್ಪಂದಿಸಿ, ಮತ್ತೆ ಅವರನ್ನು ಈ ಆತಂಕದಲ್ಲಿ ದೂಡದೆ ಅವ್ರು ನೆಮ್ಮದಿಯಾಗಿರೋದಕ್ಕೆ ನೀವು ಕೆಲಸ ಮಾಡಬೇಕು. ನೀವು ಅದನ್ನು ಮಾಡದೆ ಅವರ ನಿದ್ದೆಗೆಡಿಸ್ತೀರಿ, ಅವರ ಭೂಮಿ ಕಿತ್ಕೊಳ್ತೀರಿ ಅಂದರೆ ಕುವೆಂಪು ಅವರು ಅದನ್ನೇ ಹೇಳೋದು. ಅವ್ರು ಹೇಳ್ತಾರಲ್ಲ, ಏನು ರಾಜ್ಯಗಳು ಉದಯಿಸಲಿ, ರಾಜ್ಯಗಳ ಅಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರಲ್ಲಿ. ನಿಮ್ಮ ಸೈನಿಕ ಮಾಡಿದಾರಲ್ಲ ಅದನ್ನೇ ಬಿತ್ತುಳುವುದೇ ನಾವು ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಲ್ಲಿ. ಹಂಗೆ ರೈತರು ಅವರು ಹೋರಾಟ ಮಾಡ್ತಿರೋದು ನಿಮ್ಮ ಭೂಮಿ ಕಿತ್ಕೊಳಕ್ಕಲ್ಲ, ಅಥವಾ ಇನ್ಯಾರ್ದೋ ಲಂಚ ದುಡ್ಡು ಹೊಡಿಯೋಕ್ಕಲ್ಲ. ಅವರು ಅನ್ನ ಬೆಳೆಯೋ ಭೂಮಿನ ಉಳಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ. ನೀವು ಅವ್ರ ಅನ್ನ ಬೆಳೆಯೋ ಭೂಮಿನ ಕಿತ್ಕೊಳಕ್ಕೆ ನೋಡ್ತಾ ಇದ್ದೀರಿ. ಈ ಸಂಘರ್ಷ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದು ಬೇಡ. ನಾವು ಆಶಯ ಪಡ್ತೇವೆ ಮತ್ತು ಸರ್ಕಾರಕ್ಕೂ ಈ ಮೂಲಕ ಹೇಳಕ್ಕೆ ಬಯಸ್ತೇವೆ. ಮತ್ತು MB ಪಾಟೀಲ್ರಿಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಸಚಿವರಾದ ತಕ್ಷಣ, ನೀವು ಹಠ ಹಿಡಿದ ತಕ್ಷಣ ಅದನ್ನು ಪಡ್ಕೊಂಡೇ ತೀರ್ತೀವಿ ಅಂತಂದರೆ ನಿಮ್ಮ ಹಠ, ನಿಮ್ಮ ಪಟ್ಟಕ್ಕಿಂತ ರೈತರ ಭೂಮಿ, ರೈತರ ಹಿತ ಮುಖ್ಯ. ಹೌದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಾಳೆ ನಡೆಯುವಂಥ ಸಭೆಯಲ್ಲಿ ರೈತರ ಪರವಾದ ನಿಲುವನ್ನು ತೆಗೆದುಕೊಳ್ಳಿ. ನೋಟಿಫಿಕೇಶನ್ ರದ್ದುಗೊಳಿಸಿ ರೈತರ ಭೂಮಿಯನ್ನು ನಾವು ಕಸಿದುಕೊಳ್ಳಲ್ಲ, ನಾವು ಮುಟ್ಟಲ್ಲ ಅಂಥೇಳಿ ಹೇಳಿದ್ರೆ ಓಕೆ. ಇಲ್ಲ ಅಂದರೆ ನೀವು ಹೋರಾಟವನ್ನು ಫೇಸ್ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿತ್ತು. ಏನೀಗ ರಾಜ್ಯ ಸರ್ಕಾರ ಈ ಒಂದು ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡಬೇಕು, ರಾಜ್ಯ ಸರ್ಕಾರ ಭೂ ಸ್ವಾಧೀನ ಬಿಡಬೇಕು, ರಾಜ್ಯದ ರೈತರಿಗೆ, ಅಂದರೆ ದೇವನಹಳ್ಳಿಯ ಚನ್ನಪಟ್ಟಣದ ರೈತರಿದ್ದಾರೆ, ಆ ರೈತರಿಗೆ ಒಂದು ಒಳ್ಳೆ, ಅಂದರೆ ಒಂದು ಖುಷಿಯನ್ನು ಕೊಡಬೇಕು. ಅಂದರೆ ಇವಾಗ ಏನು ಇಷ್ಟು ದಿನ ನೀವು ನೋಟಿಫಿಕೇಶನ್ ಮಾಡಿದಿರ ಚನ್ನರಾಯಪಟ್ಟಣ, ಏನೊಂದು ದೇವನಹಳ್ಳಿಯ ಚನ್ನರಾಯಪಟ್ಟಣದ ಜನಗಳಿಗೆ ನೀವೊಂದು ಒಳ್ಳೆ ಖುಷಿಯಾದಂಥ ಸುದ್ದಿ ಕೊಡಿ. ನಾಳೆ ಈ ರಾಜ್ಯ ಸರ್ಕಾರದಿಂದ ಒಳ್ಳೆ ಖುಷಿ ಸುದ್ದಿ ಸಿಗಲಿ. ಇನ್ನು ಏನು MB ಪಾಟೀಲ್ ಅವರು ಗೈರಾಗಿದ್ರು ಕಳೆದ ಸಭೆಗೆ, ಈ ಸಭೆನಲ್ಲಾದರೂ ಭಾಗಿಯಾಗಲಿ. ಇದರ ಜೊತೆಗೆ MB ಪಾಟೀಲು ಏನೊಂದು ಅಸಡ್ಡೆಯಾದಂತಹ ಒಂದು ಮಾತನಾಡಿದ್ರು, ಈ ವಿಚಾರವಾಗಿ MB ಪಾಟೀಲ್ ಕ್ಷಮೆ ಕೇಳಬೇಕು. ಚನ್ನರಾಯಪಟ್ಟಣದ ರೈತರಿಗೆ ಕ್ಷಮೆ ಕೇಳಬೇಕು. ಪ್ರಕಾಶ್ ರಾಜ್ ಅವರಿಗೆ ಕ್ಷಮೆ ಕೇಳಬೇಕು. ಪ್ರಕಾಶ್ ರಾಜ್ ಅವರು ಹೋರಾಟ ನಡೆಸಿದ್ದು ರಾಜ್ಯದ ರೈತರಿಗೆ, ರೈತರ ಉಳಿವಿಗಾಗಿ, ರೈತರ ಅಳಿವಿಗಾಗಿ ಅಲ್ಲ. ರೈತರ ಅಳಿವಿಗಾಗಿ ಏನಾದರೂ ಒಂದು ಕೈ ಜೋಡಿಸಿದ್ದಾರೆ ಅಂದರೆ ಅದು ನೀವು ನೆಗೆಟಿವ್ ಮಾತಾಡಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆದರೆ ರೈತರ ಉಳಿವಿಗಾಗಿ ಮಾತಾಡಿದಾಗ ಈ ಒಂದು ಅಸಡ್ಡೆಯಾದಂತಹ ಮಾತು ಸರಿಯಲ್ಲ ಅಂತ ನಮ್ಮ ಆಶಯ. ಇದ್ರ ಜೊತೆ ಆ ಮಾತು ಅನ್ನೋದಕ್ಕಿಂತ ಮಾತನಾಡಿದ್ದೆ ನೀವು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಈ ಒಂದು ಮಾತಿಗೆ ನೀವು ಕ್ಷಮೆ ಕೇಳಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ.